ಇವತ್ತು ನಾವು ಸರ್ವಜ್ಞನ ವಚನಗಳನ್ನು ಓದಿದಾಗ, ಇವತ್ತು ಬಸವೇಶ್ವರರ ವಚನಗಳನ್ನು ಓದಿದಾಗ ಅದು ಇವತ್ತಿನ ಕಾಲ ಸಂದರ್ಭದಲ್ಲಿ ನಮಗೆ ಬೇರೆ ಅರ್ಥವನ್ನು ಕೊಡುತ್ತೆ. ಮತ್ತೆ ನಾಳೆಗೆ ಮತ್ತೆ ಹೊಸ ರೂಪ, ಹೊಸ ಜೀವ ಪಡೀತಾ ಹೋಗುತ್ತೆ. ಇದು ಕಾವ್ಯಕ್ಕಿರುವಂತಹ ವಿಶೇಷವಾದಂತಹ ಲಕ್ಷಣ. ಯಾಕೆಂದರೆ ಕನ್ನಡ ಕಾವ್ಯ ಲೋಕದಲ್ಲಿ ಮಹಾಕವಿಗಳು ನಮ್ಮ ಮುಂದೆ ಒಂದು ಶಬ್ದಕಲ್ಪವನ್ನು ತೆರೆದಿಟ್ಟಿದ್ದಾರೆ. ಕವಿಯಾದವನಿಗೆ ಪ್ರಜ್ಞೆ ಮತ್ತು ಪ್ರತಿಭೆ ಎರಡರ ಸಮನ್ವಯ ಬಹಳ ಮುಖ್ಯ. ಪ್ರಜ್ಞಾವಂತನೊಬ್ಬ ಪ್ರತಿಭಾವಂತನಾಗಿಲ್ಲದೆ ಇರಬಹುದು, ಪ್ರತಿಭಾವಂತನೊಬ್ಬ ಪ್ರಜ್ಞಾವಂತನಾಗಿಲ್ಲದೆ ಇರಬಹುದು. ಆದರೆ ಕವಿಯಾದವನಿಗೆ ಇವೆರಡೂ ಅವಶ್ಯ, ಪ್ರಜ್ಞೆ ಮತ್ತು ಪ್ರತಿಭೆ. ಕೋಲ್ರಿಡ್ಜ್ ಒಂದು ಕಡೆ ಹೇಳ್ತಾನೆ, ಎಲ್ಲ ಅರಿವಿನ ಮೂಲ ಸತ್ವವೇ ಈ ಒಂದು ಪ್ರತಿಭೆ ಅನ್ನುವಂಥದ್ದನ್ನು, ಅದನ್ನು ಒಂದು ಮಾಂತ್ರಿಕ ಶಕ್ತಿ ಅಂತ ಕರೀತಾನೆ, ಮ್ಯಾಜಿಕಲ್ ಪವರ್ ಅಂತ. ಯಾವ ಕಾವ್ಯ ಪ್ರತಿ ಓದಿಗೆ ಹೊಸತು ಅನಿಸುತ್ತೋ, ನವ ಉನ್ಮೇಷಗಳನ್ನು ಹೊಂದಿರುತ್ತೋ ಆ ಕಾವ್ಯ ಚಿರಕಾಲ ಬಾಳುವಂಥದ್ದು. ಕಾವ್ಯದ ಆಧಾರಗಳು ಕೂಡ 5. ಕಾವ್ಯದ ಆಕಾರವನ್ನು ಕಟ್ಟುವಂತಹ ಸೂತ್ರಗಳು, ಧಾತುಗಳು, ಅವು ಕೂಡ 5. ನನ್ನ ದೃಷ್ಟಿಯಲ್ಲಿ ಇದನ್ನು ಒಂದು ವರ್ಗೀಕರಣ ಅಷ್ಟೇ, ಈ ಸ್ಥೂಲವಾದ ವರ್ಗೀಕರಣ. 1 ಪ್ರಜ್ಞೆ, 2ನೇದು ಪ್ರಶ್ನೆ, 3ನೇದು ಪ್ರತಿಭಟನೆ, 4ನೇದು ಪ್ರಯೋಗ, 5ನೇದು ಪ್ರಮಾಣ. ಪ್ರಜ್ಞೆ, ಪ್ರಶ್ನೆ, ಪ್ರತಿಭಟನೆ, ಪ್ರಯೋಗ ಮತ್ತು ಪ್ರಮಾಣ, ಈ 5 ಸೂತ್ರಗಳ ಸ್ತಂಭಗಳ ಒಳಗಡೆ ಕಾವ್ಯದ ಆಕಾರ, ನಿರ್ಮಿತಿ ಇರುವುದನ್ನು ನಾವು ಕಾಣ್ತೇವೆ. ಪ್ರಶ್ನೆ ಮಾಡುವುದು ಪ್ರಶ್ನೆ ಮಾಡುವಕ್ಕಾಗಿ ಅಲ್ಲ, ಪ್ರತಿಭಟನೆ ಮಾಡುವುದಕ್ಕಾಗಿ ಪ್ರತಿಭಟನೆ ಅಲ್ಲ. ಅದು ಮುಂದೆ ಪ್ರಮಾಣ ಮಾಡುವಾಗ ಅವರು ಸಿಕ್ಕಿ ಬೀಳ್ತಾನೆ. ಪ್ರಶ್ನೆಗಾಗಿ ಪ್ರಶ್ನೆ, ಪ್ರತಿಭಟನೆಗಾಗಿ ಪ್ರತಿಭಟನೆ. ಆದರೆ ಒಂದು ಇಂಗ್ಲಿಷ್ ಕವಿತೆಯ 2 ಸಾಲುಗಳನ್ನು ನಿಮಗೆ ಹೇಳ್ತೇನೆ ನೋಡಿ. ಇವು ಯಾರಾದರೂ ಇದನ್ನು ಗಮನಿಸಿರಬಹುದು, ಕೇಳಿರಬಹುದು. ಎಷ್ಟು ಪ್ರತಿಭಟನೆ ಇದೆ ಮತ್ತು ಪ್ರಶ್ನೆ ಇದೆ ಈ ಕವಿತೆಯಲ್ಲಿ. ಹ್ಯಾಂಗ್ ದ ಟೀಚರ್ಸ್, ಡ್ಯಾಮ್ ದ ಸ್ಕೂಲ್ಸ್ and burn the senseless books. Scientists, a set of crazy fools with dark and hungry looks. Philosophers, how they rogues, who does the speculate, who write their bulky dry prologues. ಹೀಗೆ ವಿಜ್ಞಾನಿಗಳನ್ನು, ಶಾಲೆಯನ್ನು, ಪಠ್ಯವನ್ನು, ಕಟ್ಟಡವನ್ನು, ಶಾಲೆಯನ್ನು ನಿಂದಿಸುವವರು, ತೆಗಳುವವರು, ಆಕ್ರೋಶ ಪಡುವಂಥವರು ಯಾರಂದರೆ 9ನೇ ವಯಸ್ಸಿಗೆ ಇಂಗ್ಲೀಷಲ್ಲಿ ಮೊಟ್ಟ ಮೊದಲ ಕವಿತೆ ಬರೆದ ಕುವೆಂಪು ಅವರು. ತಮ್ಮ 9ನೇ ವಯಸ್ಸಿನಲ್ಲಿ ಕುವೆಂಪು ಬರೆದಂಥ ಈ ಪದ್ಯದಲ್ಲಿ ಎಷ್ಟು ಪ್ರಶ್ನೆಗಳಿದ್ದಾವೆ, ಎಷ್ಟು ಪ್ರತಿಭಟನೆ ಇದೆ ನೋಡಿ. ಆ ಪ್ರತಿಭಟನೆ ಅನಂತರವೂ ಅವರ ಮುಂದೆ ಗದ್ಯದಲ್ಲಿ, ಪದ್ಯದಲ್ಲಿ, ನಾಟಕದಲ್ಲಿ ಹರಡ್ತಾ ಬಂದಿದ್ದು ಬೇರೆ ವಿಷಯ. ಪಂಪನಲ್ಲಿರುವಂತಹ ಶಬ್ದ ವ್ಯಾಪಾರದ ಸೊಗಸು ನೋಡಿ. ರನ್ನನಲ್ಲಿ ಇರತಕ್ಕಂತಹ ಪ್ರಜ್ವಲಿಸುವಂತಹ ಒಂದು ರೀತಿಯ ಬಾಣ ಬಿರುಸಿನ ಹಾಗೆ ಕಾವ್ಯ ರಚನೆ ಮಾಡ್ತಕ್ಕಂತಹ ಅವನ ಶಬ್ದ ಸಂಪತ್ತಿನ ಬೆರಗು ನಮಗಿದೆ. ಕರ್ಕಶ ಉಚ್ಚಾರಣೆಯೇ ಬೇಡ ನಮಗೆ ಅನ್ನುವಂತಹ ಸುಲಲಿತ ಉಚ್ಚಾರಕ್ಕೋಸ್ಕರ ಹಂಬಲಿಸುವಂತಹ ನಾಗಚಂದ್ರನ ನಿಲುವು ಒಂದು ಕಡೆ ಇದೆ. ಕನ್ನಡವನ್ನು, ಸಂಸ್ಕೃತವನ್ನು ಬೆರೆಸಬಾರದು ಅನ್ನುವಂತಹ ನಯಸೇನನ ನಂಬಿಕೆ ಇದೆ. ಸಂಸ್ಕೃತದಿಂದ ಹೊರಗೆ ಬಂದು ಜನರ ಆಡು ಮಾತಿನಲ್ಲಿ ಕಾವ್ಯವನ್ನು ಕಟ್ಟಿ ಸಮಾಜವನ್ನು ತಿದ್ದಲು ಪ್ರಯತ್ನಿಸಿದಂತಹ ವಚನ ಚಳುವಳಿ, ನಮ್ಮ ದಾಸಶ್ರೇಷ್ಠರು ನಮ್ಮದಲ್ಲದ ಇನ್ನೊಂದು ಶಕ್ತಿಗೆ ಶರಣಾಗುವುದು, ಒಳ್ಳೆಯವರಾಗುವುದರ ಬಗ್ಗೆ ನಮಗೆ ಕೊಡ್ತಕ್ಕಂತಹ ಅನೇಕ ವಿವರಗಳು, ಹಾಗೆ ನವೋದಯ ನವ್ಯರಲ್ಲಿ ಬರ್ತಕ್ಕಂಥ ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಕಾವ್ಯ, ಈ ಎಲ್ಲವುಗಳು ಕೂಡ ನಮಗೆ ಹೆಮ್ಮೆಯನ್ನು, ಅಭಿಮಾನವನ್ನು ತಂದುಕೊಡುತ್ತೆ. ಕನ್ನಡ ಕಾವ್ಯದ ಸಂಪತ್ತು ಇವತ್ತು. ಎಲ್ಲರ ಮಾತು ಕೇಳಿಸಿಕೋ, ಆದರೆ ನಿನ್ನದೇ ಧ್ವನಿ ಸ್ಥಾಪಿಸಿಕೋ. ಎಲ್ಲರ ಹಾಡು ಆಲಿಸಿಕೋ, ನಿನ್ನದೇ ಕಾವ್ಯವನ್ನು ಸೃಷ್ಟಿಸಿಕೋ. ಎಲ್ಲರ ಹೆಜ್ಜೆ ಗಮನಿಸಿಕೋ, ಆದರೆ ನಿನ್ನದೇ ದಾರಿ
ರೂಪಿಸಿಕೊ.